ಡಾಕ್ಟರ್ ಶಿವರಾಮ ಕಾರಂತರನ್ನ ವೈಯಕ್ತಿಕವಾಗಿ ನಾನು 1972ರಿಂದ ನೋಡ್ತಾ ಮಾತಾಡ್ತಾ ಅವರ ಭಾಷಣವನ್ನು ಕೇಳ್ತಾ ಬಂದಿದ್ದೆ. 1997ರಲ್ಲಿ ಅವರು ತೀರಿಕೊಂಡಾಗ ಮಾತ್ರ ನಾನು ದೆಹಲಿಯಲ್ಲಿದ್ದೆ. ಹಾಗೆ ತೀರಿಕೊಂಡಾಗ ನಾನು ಅವರ ಜೊತೆಗೆ ನಾನು ಒಡನಾಟದ ಕೆಲವು ನೆನಪುಗಳನ್ನು ಬರೆದೆ. ಅಂದರೆ ಅವರು ಬಹಳ ದೊಡ್ಡ ವ್ಯಕ್ತಿತ್ವ, ನಮ್ಮದು ಬಹಳ ಸಣ್ಣದು, ಈ ಎರಡು ಮೀಟ್ ಆಗ್ತಿರಲಿಲ್ಲ, ಆದರೆ ಸಂವಾದಕ್ಕೆ ಏನು ತೊಂದರೆ ಇರಲಿಲ್ಲ ಅಂತ ಕೆಲವು ನೆನಪುಗಳು ನನಗೆ ಈಗ ಖುಷಿ ಆಗ್ತದೆ. ಕಾರಂತಜ್ಜ ಅಂತ ನಾವೆಲ್ಲರೂ ಹೇಳ್ತೀವಿ. ಸೊ ಅಜ್ಜನ ಬಗ್ಗೆ ಮಾತಾಡೋದು ಯಾವಾಗಲೂ ಕೂಡ ನಮಗೆ ಅತ್ಯಂತ ಗೌರವ ಮತ್ತು ಅತ್ಯಂತ ಖುಷಿಯ ಸಂಗತಿ. ನಾನು 73ನೇ ಇಸ್ವಿಯಲ್ಲಿ ವಿವೇಕಾನಂದ ಕಾಲೇಜಲ್ಲಿ ಓದ್ತಾ ಇದ್ದಾಗ ಅಲ್ಲಿಯ ಕಾಲೇಜ್ ಡೇಗೆ ಕಾರಂತರು ಮುಖ್ಯ ಅತಿಥಿ. ಅವರು ಸರಿಯಾದ ಸಮಯಕ್ಕೆ ಬಂದರು. ಅವರು ಸರಿಯಾದ ಸಮಯಕ್ಕೆ ಬರ್ತಾರೆ ಮತ್ತು ಸರಿಯಾದ ಸಮಯಕ್ಕೆ ನಾವು ಕಾರ್ಯಕ್ರಮ ಶುರು ಮಾಡಬೇಕು ಎಂಬುದು ನಮಗೆಲ್ಲ ಗೊತ್ತಿತ್ತು. ಇಲ್ಲದ್ರೆ ಅವ್ರಿಗೆ ಭಾರಿ ಸಿಟ್ಟು ಬರ್ತಾ ಇತ್ತು. ಅವರು ಬಂದರು. ಆಗ ಅಲ್ಲಿ ನಮ್ಮ ಪ್ರಿನ್ಸಿಪಾಲರು ಶಿವರಾಮ ಕಾರಂತರು ಬಂದಿದ್ದಾರೆ, ದಯವಿಟ್ಟು ಅವರು ಆಸನವನ್ನು ಅಲಂಕರಿಸಬೇಕು ಅಂತ ಅವರನ್ನು ವೇದಿಕೆಗೆ ಕರೆದರು. ಶಿವರಾಮ ಕಾರಂತರು ಕೆಳಗೆ ಕೂತಿದ್ದವರು ಸೀದಾ ಹೋಗಿ ಅವರು ಕೂರ್ತಿರುವ ಕುರ್ಚಿ ಇದೆಯಲ್ಲ ಅದನ್ನು ಹಿಂಗೆ ಅಲ್ಲಾಡಿಸುವಾಗ ಅದು ದುರ್ದೈವದಿಂದ ಸ್ವಲ್ಪ ಡಬ ಡಬ ಅಂತಿತ್ತದು. ಆವಾಗ ಅವರು ಅಲ್ಲೇ, ಇದು ಸಿಂಹಾಸನವೋ, ಇದರಲ್ಲಿ ನಾನು ಆಸೀನರಾಗಬೇಕೋ, ಭಾಷೆಯನ್ನು ಹಾಗೆಲ್ಲ ದುರ್ಬಳಕೆ ಮಾಡಬಾರ್ದು ಅಂತ ಪ್ರಿನ್ಸಿಪಾಲ್ರಿಗೆ ಹೇಳಿದರು. ಇದು ನನಗೆ ಎಷ್ಟು ನನ್ನ ಮೇಲೆ ಪರಿಣಾಮ ಬೀರಿತು ಅಂತಂದರೆ, ಈಗಲೂ ಕೂಡ ಮಾತನಾಡುವಾಗ ಬರೆಯುವಾಗ ಕಾರಂತರ ಹೇಳಿದ ಮಾತು ನೆನಪಾಗ್ತದೆ. ಮತ್ತು ಸ್ವತಃ ಅವರು ಕೂಡ ಭಾಷೆಯನ್ನು ಅಷ್ಟೇ ಎಚ್ಚರದಿಂದ ಬಳಸ್ತಾ ಇದ್ರು ಎಂಬುದು ಬಹಳ ಮುಖ್ಯವಾದ. ಆಮೇಲೆ ಅವರ ಮುಖ ಎಲ್ಲ ನೋಡಿದರೆ ಅವರೊಂದು ದೊಡ್ಡ ಹುಲಿ ಥರ, ಅವರ ಮುಖ ಎಲ್ಲ ನೋಡಿದ್ರೆ ಹಳೆಯ ಸಿಂಹದ ಹಾಗೆ ಅವರ ಮುಖ. ಅದು ಪ್ರಾಯ ಆದಾಗೆ ಇನ್ನೂ ಗಾಂಭೀರ್ಯ ಜಾಸ್ತಿ ಕಾಣ್ತಾ ಇತ್ತು. ನಮಗೆಲ್ಲ ಹತ್ತಿರ ಹೋಗ್ಲಿಕ್ಕೂ ಹೆದರಿಕೆ ಆಗ್ತಾ ಇತ್ತು. ಆದರೆ ಅವರು ಪಾಪ ಕರಿತಾ ಇದ್ರು, ಬನ್ನಿ 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 ಅಂತೆಲ್ಲ ಕರಿತಾ ಇದ್ರು. ಒಂದ್ಸರಿ ಅವರ ಬೆಸ್ಟ್ ಜೋಕ್ ಆದದ್ದು ಮಂಗಳೂರಲ್ಲಿ ಒಂದು ಕಾರ್ಯಕ್ರಮದಲ್ಲಿ, ಮುದ್ದಣನ ಕಾರ್ಯಕ್ರಮ. ಈ ನಂದಳಿಕೆ ಬಾಲಚಂದ್ರರಾಯರು ಕಾರ್ಯಕ್ರಮ ಮಾಡಿದರು, ಮೊನ್ನೆ ಅವರು ತೀರಿಕೊಂಡ್ರು. ಅಲ್ಲಿ ಕಾರಂತರು ಮುದ್ದಣದ ಬಗ್ಗೆ ಮಾತಾಡಬೇಕಾಗಿತ್ತು. ಮುದ್ದಣದ ಬಗ್ಗೆ ಅವರು ತಿಳ್ಕೊಂಡಿದ್ರು, ಮುದ್ದಣದ ಬಗ್ಗೆ ಅಪಾರ ಗೌರವ ಇತ್ತು ಅವರಿಗೆ. ಅವರೊಂದು ಮಾತು ಹೇಳಿದರು, ಮುದ್ದಣ ಸತ್ತದ್ದು ಮತ್ತು ನಾನು ಹುಟ್ಟಿದ್ದು ಒಂದೇ ವರ್ಷ, ಕನ್ನಡ ಸಾಹಿತ್ಯಕ್ಕೆ 2 ಅಪಘಾತಗಳು ಅಂತ ಹೇಳಿದರು. ನನಗೆ ಶಿವರಾಮ ಕಾರಂತರ ಅಷ್ಟು ಒಳ್ಳೆ ಜೋಕ್ ಮಾಡಿದ್ದು ಅದೇ ಅಂತ ಕಾಣ್ತದೆ. ಆಮೇಲೆ ಅವರದ್ದು ಇನ್ನೊಂದು ಪ್ರಸಿದ್ಧವಾದ ಜೋಕು ಈಗಲೂ ನನಗೆ ಆಗಾಗ ನೆನಪಾಗ್ತದೆ. ಅದು ಈಗ ಸ್ವಲ್ಪ ಪರಿಸರ ಚೇಂಜ್ ಆಗಿದೆ, ಆದರೆ ಈ PWD ಅವರು ಡಾಮರ್ ಹಾಕೋದು, ಟೆಲಿಫೋನ್ನವರು ವೈರ್ ಹಾಕಲಿಕ್ಕೆ ಅದನ್ನು ಒಡೆಯುವುದು ಅಥವಾ ಅದನ್ನು ತುಂಡು ಮಾಡಿ ಹಾಕಿದರೆ, ಮತ್ತೆ ರೋಡ್ ತುಂಡು ಮಾಡಿ ಹಾಕಿದರೆ ಮತ್ತೆ ಅದು ವರ್ಷಾನುಗಟ್ಟಲೆ ಹಾಗೇ ಇರುವುದು. ಅದಕ್ಕೆ ಅವರು ಕಾರಂತರು ಭಾಷಣದಲ್ಲಿ ಹೇಳ್ತಾ ಇದ್ರು, PWD ಅವರು ಮತ್ತು ಟೆಲಿಫೋನ್ ಎಕ್ಸ್ಚೇಂಜಿನವರು ಒಂದು ಒಪ್ಪಂದಕ್ಕೆ ಬಂದ ದಿವಸ ಭಾರತ ದೇಶ ಒಳ್ಳೆಯದಾಗ್ತದೆ, ಉದ್ಧಾರ ಆಗ್ತದೆ ಅಂತ ಅವರು ಹೇಳ್ತಾ ಇದ್ರು. ಹೀಗೆ ಅವರೊಳಗೆ ಒಂದು ಬಹಳ ಸರಸವಾದಂಥ ಒಂದು ವ್ಯಕ್ತಿತ್ವ ಕೂಡ ಇತ್ತು. ಅವರ ಜೊತೆಗಿದ್ದಂಥ ಹರಿದಾಸ್ ಭಟ್ರು, ಏರಿ ಲಕ್ಷ್ಮೀನಾರಾಯಣ ಆಳ್ವರು, ಆಮೇಲೆ ಹೊಸಬೆಟ್ಟು ಸೀತಾರಾಮಾಚಾರ್ಯರು, ಅಮೃತ ಸೋಮೇಶ್ವರು, ಡಾಕ್ಟರ್ ವಿವೇಕ್ ರೈಗಳು, ಇವರೆಲ್ಲ ಅವರ ಈ ಕಥೆಗಳನ್ನು ಬೇರೆ ಬೇರೆ ಕಥೆಗಳನ್ನು ಹೇಳ್ತಾ ಇದ್ರು. ಬಟ್ ನಮಗೆ ಅಷ್ಟು ಸುಲಭದಲ್ಲಿ ಅವರು ಸಿಗ್ತಾ ಇರಲಿಲ್ಲ. ಒಂದು ಸಾರಿ ಅವರ ಮನೆಗೆ ಹೋಗಿದ್ದೆ ನಾನು, ಸಾಲಿಗ್ರಾಮದಲ್ಲಿ. ನಾನು ಹೋಗುವಾಗ ಅದೇನೋ ಬರಿತಾ ಇದ್ರು. ಏನು ಯೂನಿವರ್ಸಿಟಿಯವರು ಬಂದಿದ್ದಾರೆ ಅಂತ ಹೇಳಿದ್ರು. ಸರ್ ಏನೋ 5 ನಿಮಿಷ ಮಾತಾಡಬೇಕಾಗಿತ್ತು. ಆಯಿತು, 5 ನಿಮಿಷ ಅಲ್ಲ 10 ನಿಮಿಷ ಮಾತಾಡುವ, ನಾನು ನಿಮಗೊಂದು ಕಾಫಿ ಮಾಡಿ ತರ್ತೇನೆ ಅಂತ ಅವರು ಒಳಗೆ ಹೋಗಿ ಕಾಫಿ ಮಾಡಿ ತಂದು, ಏನು ಸಮಾಚಾರ ಅಂತ ಹೇಳಿದರು. ನಾನು ಆಧುನಿಕ ಕನ್ನಡ ಸಾಹಿತ್ಯದ ಮೇಲೆ ನೀವು ಒಂದು 10 ಉಪನ್ಯಾಸ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಕೊಡಬೇಕು ಸರ್. ನೀವು ಬೇಕಾದ್ರೆ 10 ದಿವಸ ಉಳಿದಾದರೆ ನಾವು ಮಂಗಳೂರು ಯೂನಿವರ್ಸಿಟಿಲಿ ವ್ಯವಸ್ಥೆ ಮಾಡ್ತೇವೆ, ಇಲ್ಲ ನೀವು ದಿನ ಹೋಗಿ ಬರೋದಾದರೆ ಟ್ಯಾಕ್ಸಿ ವ್ಯವಸ್ಥೆ ಮಾಡ್ತೇನೆ, ಬಟ್ ನೀವು ನಮ್ಮ ಜೊತೆ ಇರಬೇಕು ಸರ್ ಅಂತ ಹೇಳಿದೆ. ಆಶ್ಚರ್ಯ, ಯಾವಾಗನಿಂದ ಅಂತ ಅಂದರು. ನಾನು ತಾವು ಕೊಟ್ಟ ಡೇಟಿನಿಂದ ಅಂತ ಹೇಳಿದೆ. ನೋಡಿ, ಮುಂದಿನ ವಾರ ನನಗೆ ಎಲ್ಲಿಯೂ ಪ್ರಯಾಣ ಇಲ್ಲ, ನಾನು ನಿಮ್ಮಲ್ಲಿಗೆ ಬರ್ತೇನೆ ಅಂತ ಹೇಳಿದ್ರೆ, ಏನೋ ಬರಿತಾ ಇದ್ರಲ್ಲ ಅದನ್ನು ಮುಚ್ಚಿಬಿಟ್ಟು ತಕ್ಷಣ ಆಧುನಿಕ ಕನ್ನಡ ಸಾಹಿತ್ಯದ ಬಗ್ಗೆ ಭಾಷಣ ಮಾಡಲಿಕ್ಕೆ ಪ್ರಿಪೇರ್ ಮಾಡಲಿಕ್ಕೆ ಶುರು ಮಾಡಿದ್ರು. ನೋಡಿ, ಆಗ ಇದು 86, 87 ಅಂತಂದರೆ ಅವರು ತೀರಿಕೊಡೋದಕ್ಕೆ ಒಂದು 10 ವರ್ಷದ ಮೊದಲಿನ ಕಥೆ ಇದು. ಅಂದರೆ ಆಗಲೇ ಅವರಿಗೆ 80-85 ವರ್ಷ ಆಗಬೇಕು. ಅಂದರೆ 85 ವರ್ಷದ ಸುದೀರ್ಘ ಜೀವನವನ್ನು ಅನುಭವಿಸಿದ ಕಾರಂತರು ಭಾಷಣಕ್ಕೆ ಹೋಗುವಾಗ ತಯಾರಿ ಮಾಡಿಕೊಂಡು ಹೋಗ್ತಾ ಇದ್ರು, ಟಿಪ್ಪಣಿ ಮಾಡಿಕೊಂಡು ಹೋಗ್ತಾ ಇದ್ರು ಎಂಬುದರಿಂದ ನಾನು ಭಾಳ ಇನ್ಫ್ಲುಯೆನ್ಸ್ ಆದೆ.
ಮತ್ತು ಅವರು 10 ದಿವಸ ಬಹಳ ಒಳ್ಳೆ ಉಪನ್ಯಾಸ ಮಾಡಿದರು. ಅದರಲ್ಲಿ ಬೋಳಾರ ಬಾಬುರಾಯರು ಮಾಡಿದ ಕೆಲಸಗಳು, ಆಮೇಲೆ ಈ ಕನ್ನಡದ ಮೊದಲ ಹಂತದ ಕಾದಂಬರಿಗಳು, ಆ ಕಾದಂಬರಿಗಳನ್ನು ಓದ್ತಾ ಇದ್ದಂಥ ಜನವರ್ಗ ಹೇಗಿತ್ತು, ಇದರ ಬಗ್ಗೆ ಎಲ್ಲ ಅವರ ಅನುಭವದ ಮೂಲಕ ಬಹಳ ಒಳ್ಳೆಯ ಒಳನೋಟಗಳುಳ್ಳ ಮಾತನ್ನು ಹೇಳಿದರು. ಶಿವರಾಮ ಕಾರಂತರು ಸೃಜನಶೀಲ ಸಾಹಿತ್ಯದಲ್ಲಿ ತುಂಬ ಕೆಲಸ ಮಾಡಿದರು. ಆದರೆ ಅವರು ವಿಮರ್ಶೆಯಲ್ಲಿ ಕೆಲಸ ಮಾಡಿದಿದ್ರೆ ಬಹುಶಃ 20ನೇ ಶತಮಾನದ ಮೊದಲಾರ್ಧ ಭಾಗದ ಸಾಹಿತಿಗಳ ಬಗ್ಗೆ ನಮಗೆ ಅನೇಕ ಒಳನೋಟಗಳು ಸಿಗ್ತಾ ಇತ್ತು ಅಂತ ಕಾಣ್ತದೆ. ಆದರೆ ಅವರು ವಿಮರ್ಶೆಯನ್ನು ಮತ್ತೆ ದೊಡ್ಡ ಮಟ್ಟದಲ್ಲಿ ಮುಂದುವರಿಸಲಿಕ್ಕಾಗಲಿಲ್ಲ. ಹೀಗೆ ಆಮೇಲೆ ಅವರ ಅನುಭವ ಲೋಕ ಇದೆಯಲ್ಲ, ಅದು ಎಲ್ಲರೂ ಹೇಳಿರೋದೆ. ಆದರೆ ನನ್ನ ಒಂದು ಅನುಭವ ನಾನು ಹೇಳಬೇಕು. ಅವರಿಗೆ ನಾನು ಕೆದಂಬಾಡಿ ದತ್ತಪುರೈಗಳ ಬೇಟೆ ನೆನಪುಗಳು ಪುಸ್ತಕ ಕೊಟ್ಟೆ. ಪುತ್ತೂರಲ್ಲಿ ಸಿಕ್ಕಿದ್ರು. ಆಗ ಪುಸ್ತಕ ಬಂದಿತ್ತಷ್ಟೇ. ಪುತ್ತೂರು ಕರ್ನಾಟಕ ಸಂಘದವರು ಪ್ರಕಟ ಮಾಡಿದ್ರು. ವಿ ಮಳೆಯಾರು ಒಂದು 5 ಪ್ರತಿ ನಮಗೆ ಕೊಟ್ಟಿದ್ರು. ಅದನ್ನು ನಾವು ಯಾರ್ಯಾರಿಗೂ ಕೊಡಬೇಕಾಗಿತ್ತು. ನಾನು ಅತ್ಯಂತ ಗೌರವಪೂರ್ವಕವಾಗಿ ಶಿವರಾಮ ಕಾರಂತರಿಗೆ ಕೊಟ್ಟೆ. ಓ, ಬೇಟೆ ನೆನಪುಗಳು ಬಂತೋ, ಯಾರು ಬರೆದದ್ದು ತಂದರು. ನಾನು ಹೇಳಿದೆ ಕೆದಂಬಾಡಿ ದತ್ತಪುರೈಗಳು. ತಗೊಂಡವರು ಆಶ್ಚರ್ಯ. ತಗೊಂಡೋಗಿ ಓದಿದ್ರು. ಅವರು ಓದಿ ನನಗೊಂದು ಕಾರ್ಡ್ ಬರೆದ್ರು. ಅವರು ಬಿಳಿಮಲೆ ಅವರು, ನೀವು ಕೊಟ್ಟ ಪುಸ್ತಕ ತಲುಪಿದೆ. ಕೆದಂಬಾಡಿ ದತ್ತಪುರೈಗರು ಬೇಟೆಗೆ ಯಾವ್ಯಾವ ಕಾಡಿಗೆ ಹೋಗಿದ್ದಾರೋ ಆ ಕಾಡಿನಲ್ಲೆಲ್ಲ ನಾನು ಸುತ್ತಾಡಿದ್ದರಿಂದ ನನಗೆ ಇದು ಹೆಚ್ಚು ಆಪ್ತವಾಯಿತು. ನನಗೆ ಆಶ್ಚರ್ಯ ಆದ್ದು, ಬೇಟೆಗೆ ಅವರು ಯಾವ ಕಾಡುಗಳಲ್ಲಿ ಹೋಗಿ ಅಲ್ಲಲ್ಲಿ ಇವರು ಹೋಗಿದ್ದಾರೆ ಅಂತ. ಇದಕ್ಕೆ ಪೂರಕವಾಗಿ ಒಂದು ಹೇಳ್ತೀನಿ ನನಗೆ ಫೋಟೋಗ್ರಫಿ ಆಸೆ ಇತ್ತು. ಆದರೆ ಒಂದು ಒಳ್ಳೆ ಕ್ಯಾಮರಾ ತಗೊಳ್ಳುವಷ್ಟು ಆರ್ಥಿಕ ಪರಿಸ್ಥಿತಿ ಇರಲಿಲ್ಲ. ಹಿಂಗೆಲ್ಲ ಅದು ಬೇರೆ ಸಮಸ್ಯೆ. ಒಂದು ಸರಿ ಕುಮಾರ ಪರ್ವತಕ್ಕೆ ಹೋಗಿದ್ದೆ ನಾನು. ನೆಹರು ಮೆಮೋರಿಯಲ್ ಕಾಲೇಜಲ್ಲಿ ಮಕ್ಕಳನ್ನು ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಸನ್ಸೆಟ್, ಸೂರ್ಯಾಸ್ತಮಾನ ಭಾಳ ಚಂದ. ಸೂರ್ಯಾಸ್ತಮಾನ ಆಗುವಾಗ ಒಂದು 4-5 ಫೋಟೋ ತೆಗೆದೆ. ಅದು ಒಂದು ಫೋಟೋ ಭಾಳ ಚಂದ ಬಂತದ್ದು. ಅಂದರೆ ಸೂರ್ಯ ಅರಬ್ಬಿ ಸಮುದ್ರದಲ್ಲಿ ಮುಳುಗುತ್ತಾ ಇದ್ದಾನೆ, ಅರ್ಧ ಮುಳುಗಿದ್ದಾನೆ, ಅರ್ಧ ಬೆಳಕು ಕಾಣ್ತಾ ಇದೆ. ಅದರ ಎದುರುಗಡೆ ಒಂದು ಮರ ಇತ್ತು, ಅದು ಕಪ್ಪು ಕಾಣ್ತಾ ಇತ್ತು. ಹಾಗಾಗಿ ಅದು ತುಂಬ ಬ್ಯಾಲೆನ್ಸ್ ಆಗಿತ್ತು ಫೋಟೋ. ಮತ್ತು ಕಪ್ಪು ಬೆಳಕು ಮತ್ತು ಬೇರೆ ಬೇರೆ ಬಣ್ಣಗಳು ಒಂದು ಬೇರೆ ಬೇರೆ ಥರ ಕಾಣ್ತಾ ಇತ್ತು. ಅದನ್ನು ಪ್ರಿಂಟ್ ಮಾಡಿ ನನ್ನ ಇಷ್ಟದ ಫೋಟೋ ಅಂತ ನಾನು ಇಟ್ಕೊಂಡಿದ್ದೆ. ಕಾರಂತರು ನಾನು ಆಗ ಹೇಳಿದೆ ಅಲ್ಲ, 10 ಉಪನ್ಯಾಸಕ್ಕೆ ಮಂಗಳೂರು ಯೂನಿವರ್ಸಿಟಿಗೆ ಬಂದಿದ್ರು ಅಂತ. ಆವಾಗ ಅವರಿಗೆ ಧೈರ್ಯ ಮಾಡಿ, ಸರ್ ಇದು ಕುಮಾರ ಪರ್ವತದಲ್ಲಿ ನಾನು ತೆಗೆದ ಫೋಟೋ ಅಂತ ಹೇಳಿದೆ. ಆ ಫೋಟೋದ ಬಗ್ಗೆ 10 ನಿಮಿಷ ಮಾತಾಡಿದ್ರು ಅವರು. ಇದು ಇನ್ನೂ ಚಂದ ಆಗಬೇಕಾದ್ರೆ ಏನು ಮಾಡಬೇಕು, ಕ್ಯಾಮರಾ ಎಲ್ಲಿ ಇಡಬೇಕು, ನಾನು ಎಲ್ಲಿ ಇರಬೇಕು, ಹೀಗೆ 10 ನಿಮಿಷ ಅದರ ಬಗ್ಗೆ ಮಾತಾಡಿದ್ರು ಅವರು. ಆಯ್ತಾ, ನಾನು ಕ್ಯಾಮರಾದಲ್ಲಿ ಪರಿಣತ ಬಳಸಬೇಕು ಅಂತ ನಾನು ಇದ್ದವನೇ ಅಲ್ಲ. ಅವರು ಹೇಳಿದ್ದಕ್ಕೆ ಕುತೂಹಲದಿಂದ ಕೇಳಿಕೊಂಡೆ. ಅದರ ಕಳೆದ 3ನೇ ದಿವಸ ಉಪನ್ಯಾಸಕ್ಕಾಗುವಾಗ ಕುಮಾರ ಪರ್ವತದ ಒಂದು ಫೋಟೋ ಹಿಡ್ಕೊಂಡು ಅವರು ಬಂದು ನನಗೆ ತೋರಿಸ್ತಾರೆ. ನೋಡಿ, ಇದು ನಾನು ತೆಗೆದ ಫೋಟೋ, ಇದು ಕಪ್ಪು ಬಿಳುಪು ಹೇಗಿದೆ ನೋಡಿ ಅಂತ. ಅಂದರೆ ಕರಾವಳಿಯಲ್ಲಿ ನಾವು ಎಲ್ಲೆಲ್ಲಿ ಹೋಗಿದ್ದೀವಿ ಅಂತ ಹೇಳಿದ್ವು ಅಲ್ಲೆಲ್ಲ ಕಾರಂತರು ಹೋಗಿದ್ದಾರೆ. ಮತ್ತು ನಾವು ಏನೋ ಮಾಡೋದ ಕೊಟ್ಟರೆ ಅದರಲ್ಲಿ ಆಲ್ರೆಡಿ ಅವರು ಪ್ರಯೋಗಗಳನ್ನು ಕೂಡ ಮಾಡಿದ್ದಾರೆ ಅಂತ. ಹೀಗೆ ಅವಳು ಯಕ್ಷಗಾನ, ನಾನು ಒಂದ್ಸರಿ ಜಪಾನಿಗೆ ಯಕ್ಷಗಾನ ತಗೊಂಡೋಗಿದ್ದೆ. ಅದು ಅವರಿಗೂ ಗೊತ್ತಿತ್ತು. ಆವಾಗ ನಾನೇನು ಮಾಡಿದೆ ಅಂತಂದರೆ, ಯಕ್ಷಗಾನದಿಂದ ಡಯಲಾಗ್ ತೆಗಿಲಿಲ್ಲ, ಸಂಭಾಷಣೆಯನ್ನು ತೆಗಿಲಿಲ್ಲ ನಾನು. ಆದರೆ ಸಂಭಾಷಣೆಯನ್ನು ಸಂಕ್ಷಿಪ್ತ ಮಾಡಿದೆ. ಶಿವರಾಮ ಕಾರಂತರು ಏನು ಮಾಡಿದರು ಅಂದರೆ, ಇಡೀ ಯಕ್ಷಗಾನವನ್ನು ವಿದೇಶಿ ಅಥವಾ ಕರ್ನಾಟಕೇತರ ಆಡಿಯನ್ಸ್ಗೆ, ಈಗ ಅವ್ರಿಗೆ ಕನ್ನಡ ಬರೋದಿಲ್ಲ ಒಂದು, ಎರಡನೇದು ಅವರ ಮ್ಯೂಸಿಕಲ್ ಸೆನ್ಸ್ ಬೇರೆ ಇರ್ತದೆ. ನಮಗೆ ಚಂಡೆ ಜೋರು ಹೊಡೆದಷ್ಟು ಖುಷಿ ನಮಗೆ ಕುಣಿವ ಅಂತ ಕಾಣ್ತದೆ. ಆದರೆ ಅದು ಎಲ್ರಿಗೂ ಅಷ್ಟು ಖುಷಿ ಆಗಬೇಕು ಅಂತಿಲ್ಲ. ಉದಾಹರಣೆಗೆ ಜಪಾನೀಸಿಗೆ ಅಥವಾ ಯುರೋಪ್ನ ಕೆಲವು ಕಂಟ್ರಿಗಳಿಗೆ ಅವರಿಗೆ ಮೃದು ಸಂಗೀತ ಇಷ್ಟ ಆಗ್ತದೆ. ಮೃದುವಾಗಿದ್ದಷ್ಟು ಅವರು ಹೆಚ್ಚು ಎಂಜಾಯ್ ಮಾಡ್ತಾರೆ. ಭಾಳ ಜೋರಾಗಿದ್ದರೆ ಅವರು ಎಂಜಾಯ್ ಮಾಡಿ. ಇದು ಕಾರಂತರಿಗೆ ಭಾಳ ಚೆನ್ನಾಗಿ ಗೊತ್ತಿರೋದ್ರಿಂದ ಅವರು ಯಕ್ಷಗಾನಕ್ಕೆ ಕ್ಲಾರಿಯೋನೆಟ್ ಸೇರಿಸಿದರು. ಇಡೀ ಯಕ್ಷಗಾನದ ಇನ್ಕೋಟ್ ಹಾರ್ಷ್ ಅಂತ ಹೇಳ್ತೀವಲ್ಲ, ಅದನ್ನು ಮೃದುಗೊಳಿಸಿ ಯಕ್ಷಗಾನವನ್ನು ಮಾಡಿದ್ರು. ಚಂದ ಆಯ್ತು ಅದು. ನಾವೆಲ್ಲ ಅದರ ಅಭಿಮಾನಿಗಳು ನೋಡಿದ್ವಿ. ಅವರು ಪ್ರಾಕ್ಟೀಸ್ ಮಾಡುವಾಗ ಉಡುಪಿಲಿ ಹೋಗಿ ನೋಡ್ತಾ ಇದ್ವಿ. ನಮ್ಮ ಸಂಜೀವ ಸೂರ್ಣರು ಅದರ ಬಗ್ಗೆ ಬರ್ತಿದ್ದಾರೆ. ಭಾಳ ಒಂದು ಒಳ್ಳೆ ಲೋಕದ. ಆಗ ಒಂದು ಸರಿ ಕೇಳಿದೆ ನಾನು, ನೀವು ಎಲ್ಲ ಮಾಡಿದ್ದು ಸರಿ ಸರ್, ಆದರೆ ನೀವು ಯಕ್ಷಗಾನದ ಡಯಲಾಗೇ ತೆಗೆದ್ರೆ ಅದರ 4 ಅಂಗಗಳಲ್ಲಿ ಒಂದು ಅಂಗ ಊನ ಆದಾಗ ಆಯ್ತಲ್ವಾ. ಅದಕ್ಕೆ ಅವರು ಚೆನ್ನಾಗಿ ಹೇಳಿದರು, ನಾನು ಮಾಡಿದ್ದು ಯಕ್ಷಗಾನ ಅಲ್ಲ, ಅದು ಯಕ್ಷರಂಗ. ಆ ಯಕ್ಷರಂಗ ನಂದೇ, ನಾನು ಅದರಲ್ಲಿ ಬೇಕಾದ ಪ್ರಯೋಗ ಮಾಡ್ತೇನೆ. ನಿಮಗೆ ಸಂಭಾಷಣೆ ಬೇಕು ಅಂದರೆ ಆಟಕ್ಕೆ ಹೋಗಿ ಮೇಳದ ಆಟ ನೋಡಿ ಅಂತ ಮುಗಿದೋಯ್ತು. ಅಲ್ಲಿಗೆ ನಮ್ಮ ಹತ್ರ ವಾದ. ಅಂದರೆ
ಅವರು ಒಂದು ಕೆಲಸ ಮಾಡುವಾಗ ಅದರ ಬಗ್ಗೆ ಅವರಿಗೆ ಎಷ್ಟು ಖಚಿತವಾದ ತೀರ್ಮಾನಗಳು ಇತ್ತು ನೋಡಿ. ಒಂದು ಸಾರಿ ಕಲಾಗಂಗೋತ್ರಿಯಲ್ಲಿ ಯಕ್ಷಗಾನದ ಬಗ್ಗೆ ಒಂದು ಬಣ್ಣದ ತರಬೇತಿ ಶಿಬಿರ ಆಯಿತು. ಅದರ ಸಮಾರೋಪಕ್ಕೆ ಶಿವರಾಮ ಕಾರಂತರು ಬಂದಿದ್ದರು, ನಾನು ಅಲ್ಲಿದ್ದೆ. ಈ ಬಡಗುತಿಟ್ಟಿನಲ್ಲಿ ಏನಾಗ್ತದೆ ಅಂತಂದರೆ, ಈ ಕೃಷ್ಣನಿಗೆ ಕೆಂಪು ಬಣ್ಣ ಹಾಕ್ತಾರೆ, ಕೆಂಪು. ನಾವು ತೆಂಕಿನಲ್ಲಿ ನಾವು ಪಚ್ಚೆ ಕಪ್ಪು ಹಾಕ್ತೇವೆ, ಕೃಷ್ಣ ಕಪ್ಪು ಅಂತ. ಶಿವರಾಮ ಕಾರಂತರು ಎತ್ತಿಕೊಂಡ್ರು ಅದನ್ನು. ನಿಮಗೆ ತೆಂಕಿನವರಿಗೆ ಬಣ್ಣದ ಸೆನ್ಸೇ ಇಲ್ಲ ಅಂದರು. ಯಾಕೆ ಸರ್ ಅಂತ ಕೇಳಿದ್ರೆ, ಕೃಷ್ಣ ಕಪ್ಪು ಅಂತ ನೀವು ಕಪ್ಪು ಬಣ್ಣ ಹಾಕುವುದಾದರೆ 10 ತಲೆಯ ರಾವಣನನ್ನು ಯಕ್ಷಗಾನಕ್ಕೆ ಎಲ್ಲಿಂದ ತರ್ತೀರಿ? ರಿಯಾಲಿಸಮ್ ಅಲ್ಲ ಯಕ್ಷಗಾನ. ನೀವು ಕಪ್ಪು ಬಣ್ಣ ಮುಖಕ್ಕೆ ಹಾಕಿದರೆ ನಿಮ್ಮ ದೇಹದಿಂದ ನಿಮ್ಮ ತಲೆ ಒಂದು ಪರ್ಲಾಂಗ್ ಹಿಂದೆ ಹೋಗ್ತದೆ. ವೇಷ ರಂಗಭೂಮಿಯಲ್ಲಿ ಎದ್ದು ಕಾಣಬೇಕು, ಅದಕ್ಕೆ ಕೆಂಪು ಹಾಕಬೇಕು. ಈ ಥರ ಮಾಡಿದರು. ಮತ್ತು ಕೆಲವು ಪ್ರಯೋಗ ಮಾಡಿದ್ರು ನೋಡಿ. ಮೊದಲೆಲ್ಲ ನಾವು ಚಿಕ್ಕದಿದ್ದಾಗ ಯಕ್ಷಗಾನ ನೋಡುವಾಗ ಕಿರೀಟವನ್ನು ಹಿಂಗೆ ತಲೆಗಿಡ್ತಾ ಇದ್ರು. ಕಾರಂತರು ಅದನ್ನು ತೆಗೆದು ಹಿಂದಕ್ಕೆ ಮಾಡಿದ್ರು ನೋಡಿ, ಹಿಂದಕ್ಕೆ ಮಾಡಿ ಈಗ ಜುಟ್ಟಿನ ಹಿಂದುಗಡೆ ಅದು ಬರ್ತದೆ. ಅದು ಎಷ್ಟು ಚಂದ ಆಯಿತು ಅಂದರೆ ಈಗ ಪರಂಪರೆಯ ಭಾಗವೇ ಆಯ್ತದೆ. ಈಗ ಎದುರು ಕಿರೀಟ ಯಾರೂ ಕಟ್ಟುವುದಿಲ್ಲ. ಹೀಗೆ ಒಂದು ಸರಸ, ಒಂದು ಗಾಂಭೀರ್ಯ, ಸಮಾಜದ ಬಗ್ಗೆ ಏನು ಒಂಥರ ಕಾಂಪ್ರಮೈಸ್ ಮಾಡದೇ ಇರುವಂಥ ಒಂದು ಬದ್ಧತೆ ಎಲ್ಲ ಮಾಡಿದರು. ನನಗೆ ವೈಯಕ್ತಿಕವಾಗಿ ನನಗೆ 70 ವರ್ಷ. ಈ 70 ವರ್ಷದಲ್ಲಿ ನಾನು ಕಾರಂತರ ಹೆಸರು ಹೇಳದೆ ನನ್ನ ಉಪನ್ಯಾಸ ನಿಲ್ಲಿಸಿದ್ದು ಭಾರಿ ಕಡಿಮೆ. ಅಂದರೆ ಅಷ್ಟು ಪ್ರಭಾವ ನನ್ನ ಮೇಲೆ ಅವರು ಬೀರಿದ್ದಾರೆ. ಅಂಥ ಒಂದು ನನಗೆ ಒಮ್ಮೊಮ್ಮೆ ನಾವೆಲ್ಲ ಬೈಕೊಳ್ಳೋದುಂಟು, ಕಾಲ ಕೆಟ್ಟೋಯ್ತು, ಹಾಗಾಯಿತು ಹೀಗಾಯಿತು ಅಂತ. ಬಟ್ ನನಗೆ ಕಾರಂತರು ಬದುಕಿದ ಕಾಲದಲ್ಲಿ ನನ್ನಂಥವನು ಬದುಕಿದ್ದಲ್ಲ, ಅವ್ರ ಹತ್ರ ಮಾತಾಡಿದ್ದೀವಲ್ಲ, ಅವ್ರ ಕೈಲಿ ಬಯಸಿಕೊಳ್ಳೋದು ಏನೋ ಮಾಡಿದ್ದೀವಲ್ಲ, ಅದು ಬದುಕಿನ ಬಹಳ ದೊಡ್ಡ ಭಾಗ್ಯಗಳಲ್ಲಿ ಒಂದು.